ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಳೆಹಾನಿಯಿಂದಾಗಿ ಉಂಟಾದಂತಹ ನಷ್ಟ ಹಾಗೂ ಕುಸಿದು ಬಿದ್ದಂತಹ ಗೋಡೆಗಳ ಪುನರ್ ನಿರ್ಮಾಣದ ಕಾಮಗಾರಿಗಾಗಿ 10 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು, ಈ ಬಗ್ಗೆ ಐವನ್ ಡಿಸೋಜರ್ ಅವರು ಮಾಹಿತಿಯನ್ನ ನೀಡಿ ಇತ್ತೀಚೆಗೆ ಅಧಿಕಾರಿಗಳೊಂದಿಗೆ ಆ ಕಾಮಗಾರಿಗಳ ವೀಕ್ಷಣೆಯನ್ನ ನಡೆಸಿದರು. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಮಳೆಹಾನಿಯಿಂದ ಕುಸಿದು ಬಿದ್ದ ನಷ್ಟಗೊಂಡ ಪ್ರದೇಶಗಳಲ್ಲಿ ಕಾಮಗಾರಿಗಳನ್ನು ಪುನರ್ ಕೈಗೊಳ್ಳಲು ರಾಜ್ಯ ಸರ್ಕಾರದಿಂದ ಸುಮಾರು 10 ಕೋಟಿ ಬಿಡುಗಡೆಗೊಂಡು ಸುಮಾರು 18 ಕಾಮಗಾರಿಗಳನ್ನು ತೆಗೆದುಕೊಳ್ಳಲಾಗಿದೆ. ಈ ಕಾಮಗಾರಿಗಳಿಗೆ ಈಗ ಟೆಂಡರ್ ಕರೆಯಲಾಗಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಕಾಮಗಾರಿಗಳು ಪ್ರಾರಂಭಗೊಂಡು ಮಳೆಗಾಲಕ್ಕಿಂತ ಮೊದಲೇ ಈ ಕಾಮಗಾರಿಗಳನ್ನು ಮುಕ್ತಾಯಗೊಳಿಸಲು ಅಧಿಕಾರಿಗಳಿಗೆ ಐವನ್ ಡಿಸೋಜರ್ ಅವರು ಸೂಚಿಸಿದರು. ಜೊತೆಗೆ ಎಲ್ಲಾ ಕಾಮಗಾರಿಗಳು ನಡೆಯಬೇಕಿದ್ದಂತಹ ಪ್ರದೇಶಗಳಿಗೆ ಇಂಜಿನಿಯರ್ ಹಾಗೂ ಸ್ಥಳೀಯ ನಾಯಕರೊಂದಿಗೆ ಭೇಟಿ ನೀಡಿದರು. ವಿಜಯ್ 31ನೇ ವಾರ್ಡಿನ ಆನೆಗುಂಡಿ ಆಶ್ರಯ ಆಶ್ರಮದ ಬಳಿ ಹಾಗೂ ನಂದಗೋಕುಲ ಅಪಾರ್ಟ್ಮೆಂಟ್ ಬಳಿ ರಾಜಕಾಲುವೆ ನಿರ್ಮಾಣ ಕಾಮಗಾರಿಗೆ 30 ಲಕ್ಷ ರೂಪಾಯಿ, ಕೊಡಿಯಲ್ಬೈಲ್ ವಾರ್ಡಿನ ಹಿಂಭಾಗದ ಸ್ಟೆಲ್ಲಾ ಡೋರ್ ವೇಗಸ್ ಮನೆ ಬಳಿ ಹಾಗೂ ಬಳ್ಳಾಲ್ಬಾಗ್ ಶರಾವತಿ ಅಪಾರ್ಟ್ಮೆಂಟ್ ಬಳಿ ರಾಜಕಾಲುವೆ ಬದಿ ತಡೆಗೋಡೆ ನಿರ್ಮಾಣ ಕಾಮಗಾರಿ ಸುಮಾರು 30 ಲಕ್ಷ ರೂಪಾಯಿ, ವಾರ್ಡ್ ಸಂಖ್ಯೆ 32ರ ಕದ್ರಿ ಉತ್ತರ ಸರ್ಕಿಟ್ ಹೌಸ್ನ ಬಳಿ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಇದು ಅತ್ಯಂತ ಪ್ರಮುಖವಾದ ರಸ್ತೆ. ಈ ಕಾಮಗಾರಿಗೆ 1 ಕೋಟಿ 90 ಲಕ್ಷ ರೂಪಾಯಿ. ವಾರ್ಡ್ ಸಂಖ್ಯೆ 40ರ ಮಂಗಳೂರು ಕೋರ್ಟ್ ವಾರ್ಡಿನ ಸಿಟಿ ಹಾಸ್ಪಿಟಲ್ ಎದುರುಗಡೆ ರಾಜಕಾಲುವೆ ನಿರ್ಮಾಣ ಕಾಮಗಾರಿಗೆ 30 ಲಕ್ಷ ರೂಪಾಯಿ. ವಾರ್ಡ್ ಸಂಖ್ಯೆ 38ರ ಮಂಗಳೂರು ಬೆಂದೂರ್ವೆಲ್ನ ಗೀತಾಂಜಲಿ ಎದುರು ತಡೆಗೋಡೆ ಅಭಿವೃದ್ಧಿ ಕಾಮಗಾರಿಗೆ 30 ಲಕ್ಷ ರೂಪಾಯಿ. ಈ ಸ್ಥಳೀಯ ಕಾಮಗಾರಿಗಳನ್ನು ಪರಿಶೀಲಿಸಿ ಐವನ್ ಡಿಸೋಜರ್ ಅವರು ಜೊತೆ ಅಧಿಕಾರಿಗಳು ಕೂಡ ಈ ಪ್ರದೇಶಕ್ಕೆ ಭೇಟಿ ನೀಡಿದ್ದು, ಸದರಿ ಕಾಮಗಾರಿಗಳನ್ನು ಕೂಡಲೇ ಕಾರ್ಯಗತಗೊಳಿಸಬೇಕೆಂದು ಅಧಿಕಾರಿಗಳೇ ಸೂಚಿಸಿದರು. ಅನೇಕ ನೀರು ಹರಿಯುವ ತೋಡುಗಳಲ್ಲಿ ಹೂಳು ತುಂಬಿ ನೀರು ಸರಾಗವಾಗಿ ಹರಿಯಲು ತೊಂದರೆ ಉಂಟಾಗುತ್ತಿದ್ದು, ಈ ಹೂಳೆತ್ತುವ ಕೆಲಸವನ್ನು ಸಹ ಕೂಡಲೇ ತೆಗೆದುಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೂಳೆತ್ತುವ ಕಾಮಗಾರಿಗೆ ಸುಮಾರು 3 ಕೋಟಿ 50 ಲಕ್ಷ ರೂಪಾಯಿಗಳು ರಾಜ್ಯ ಸರ್ಕಾರದಿಂದ ಮಂಜೂರಾಗಿದ್ದು, ಎಲ್ಲೆಲ್ಲಿ ಹೂಳೆತ್ತುವ ಕಾಮಗಾರಿ ಇದೆಯೋ ಅದನ್ನು ಗುರುತಿಸಿ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬೇಕೆಂದು ಐವನ್ ಡಿಸೋಜರ್ ಅವರು ತಿಳಿಸಿದರು. ರಾಜ್ಯ ಸರ್ಕಾರ ಇವತ್ತು ಯುಜಿಡಿ ಕೆಲಸಕ್ಕೆ ಬಹಳಷ್ಟು ಅನುದಾನವನ್ನ ಬಿಡುಗಡೆ ಮಾಡುವ ಮೂಲಕ ಒಳಚರಂಡಿ ನೀರು ಹರಿಯುವ ತೋಡುಗಳಲ್ಲಿ ಹರಿಯುವುದನ್ನು ತಡೆಗಟ್ಟಲು ದೊಡ್ಡ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂದು ಸರ್ಕಾರವನ್ನ ಈಗಾಗಲೇ ಐವನ್ ಡಿಸೋಜರ್ ಒತ್ತಾಯಿಸಲಾಗಿದ್ದು, 1250 ಕೋಟಿ ರೂಪಾಯಿಯ ಯೋಜನೆಯನ್ನ ಜಾರಿಗೆ ತರಲಾಗುವುದು. ಈ ಯೋಜನೆಯನ್ನ ಜಾರಿಗೆ ತರಲು ವಿಧಾನ ಪರಿಷತ್ನಲ್ಲಿ ಸಚಿವರ ಮತ್ತು ಸರ್ಕಾರದ ಗಮನಕ್ಕೆ ತರಲಾಗಿದ್ದು, ಈ ಬಗ್ಗೆ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದು ಐವನ್ ಡಿಸೋಜರ್ ತಿಳಿಸಿದ್ದಾರೆ. ಈ ಒಂದು ಕಾಮಗಾರಿಗಳು ನಡೆಯುವ ಸಂದರ್ಭದಲ್ಲಿ ಅತ್ಯಂತ ವೇಗವಾಗಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ನಿಯತ ಕಾಲದಲ್ಲಿ ಕಾಮಗಾರಿಗಳನ್ನು ಮುಗಿಸಿಕೊಡಬೇಕೆಂದು ಅಧಿಕಾರಿಗಳಿಗೆ ಐವನ್ ಡಿಸೋಜರ್ ತಿಳಿಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇವತ್ತು ಮಳೆ ಹಾನಿಯಿಂದ ಉಂಟಾದಂಥ ತಡೆಗೋಡೆಗಳು ಅಲ್ಲಲ್ಲಿ ಬಿದ್ದಿದ್ದಾವೆ ಮತ್ತು ಕೆಲವು ರಸ್ತೆಗಳು ಕೂಡ ಬಿದ್ದು ಕೊಚ್ಚಿಕೊಂಡು ಹೋಗಿದ್ದಾವೆ. ಇದರ ಬಗ್ಗೆ ದುರಸ್ತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರದಿಂದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಸುಮಾರು 10 ಕೋಟಿ ರೂಪಾಯಿಯ ಕಾಮಗಾರಿಗಳು ಮಾಡಲಿಕ್ಕೆ ಹಣ ಬಿಡುಗಡೆಯಾಗಿದೆ. ಈಗ ಟೆಂಡರ್ ಹಂತದಲ್ಲಿದೆ. ನಿರ್ಮಿತಿ ಕೇಂದ್ರದವರು ಈಗ ಟೆಂಡರ್ ಹಂತವನ್ನು ಮಾಡ್ತಾ ಇದ್ದಾರೆ. ಆ ಕಾಮಗಾರಿಗಳು ಸುಮಾರು 16 ಕಾಮಗಾರಿಗಳು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವುದರಿಂದ ಅದನ್ನು ನೋಡಿಕೊಂಡು ಹೋಗುವ, ಪರಿಶೀಲನೆ ಮಾಡೋಣ, ಎಲ್ಲೆಲ್ಲಿ ಕಾಮಗಾರಿಗಳು ಅಗತ್ಯ ಇದೆ ಮತ್ತು ಅದರಿಂದ ಮುಂದಕ್ಕೆ ಕೂಡ ಅದು ಬೇಕಾದಂಥ ಅನುದಾನ ಎಷ್ಟು ಇದನ್ನು ನೋಡುವ ಅಂತ ನಾನು ಇವತ್ತು ಬೆಳಗ್ಗಿಂದ ಈ ಹೊತ್ತಿನವರೆಗೆ ನಮ್ಮ ಎಕ್ಸ್ ಕಾರ್ಪೊರೇಟರ್ಗಳು, ಎಕ್ಸ್ ಮೇಯರ್ಗಳು, ಪಕ್ಷದ ಕಾರ್ಯಕರ್ತರು ಅವರ ಜೊತೆ ಎಲ್ಲ ನಾವು ಸುತ್ತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಕಂಡದ್ದು ಏನು ಅಂತ ಹೇಳಿದರೆ, ನಗರದ ಒಳಗಡೆ ಇವತ್ತು ಇರುವಂತಹ ದೊಡ್ಡ ಸಮಸ್ಯೆ ಡ್ರೈನೇಜ್ ಲೀಕೇಜ್ ಆಗಿ ನೀರು ಹರಿಯುವಂಥ ತೋಡುಗಳಲ್ಲಿ ಇವತ್ತು ಡ್ರೈನೇಜ್ ವಾಟರ್ ಹರಿತಾ ಇದೆ. ಇದರಿಂದ ಬಹಳಷ್ಟು ಜನರಿಗೆ ತೊಂದರೆ ಆಗಿದೆ. ಹಾಗಾಗಿ ನಾನು ರಾಜ್ಯ ಸರ್ಕಾರದ ಮುಂದೆ ಒಂದು ಬೇಡಿಕೆ ಇಟ್ಟಿದ್ದೇನೆ. ಕನಿಷ್ಠ ಡ್ರೈನೇಜ್ಗಳನ್ನು ಅಪ್ಗ್ರೇಡ್ ಮಾಡಲೇಬೇಕು ಮತ್ತು ಮಾಡಬೇಕು. ಹಿಂದೆ ಮಾಡಿದಂಥ ಡ್ರೈನೇಜ್ ವ್ಯವಸ್ಥೆ ಏನಿತ್ತು ಅದೆಲ್ಲ ಕೆಟ್ಟದಾಗಿ ಹೋಗಿದೆ. ಹಿಂದೆ ಮಾಡಿದಂಥ ಕಲ್ಲಿನ ಏನು ಅದಕ್ಕೆ ಮ್ಯಾನ್ಯುವಲ್ಗಳು ಅಥವಾ ಸ್ಟೋನ್ ವೈರ್ ಪೈಪ್ಗಳು ಇದೆಲ್ಲ ಕರಗಿ ಹೋಗಿ ಈಗ ನೀರು ಎಲ್ಲ ಬಾವಿಗಳಿಗೆ ಅದು ಡ್ರೈನೇಜ್ ನೀರು ಹೋಗಿ ಬಾವಿಯ ನೀರೆಲ್ಲ ಕೆಟ್ಟು ಹೋಗಿದ್ದಾವೆ. ಯಾವ ಬಾವಿಯ ನೀರು ಕುಡಿಯುವಂತಿಲ್ಲ. ಹಾಗಾಗಿ ನೀರಿನ ಸಮಸ್ಯೆ ಬಂದಾಗ ಕೂಡ ಬಾವಿಯ ನೀರನ್ನು ತೆಗೆದು ಕುಡಿಯುತ್ತೇನೆ ಅಂತ ಹೇಳಿದರೆ ಸಾಧ್ಯವಿಲ್ಲದ ಪರಿಸ್ಥಿತಿ ಉಂಟಾಗಿದೆ. ಹಾಗಾಗಿ 1225 ಕ್ರೋರ್ಸ್ ರೂಪೀಸ್ನ ಒಂದು ಕೋಟಿ ರೂಪಾಯಿಗಳ ಒಂದು ದೊಡ್ಡ ಪ್ರಪೋಸಲ್ನ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಬಜೆಟ್ನಲ್ಲಿಯೂ ಈ ಸಲ ಅಳವಡಿಸಬೇಕು ಅಂತ ಕೇಳಿದ್ದೇನೆ ಮತ್ತು ರಾಜ್ಯ ಸರ್ಕಾರದ ಮುಂದೆ ಅದನ್ನು ಇಟ್ಟುಕೊಂಡಿದ್ದೇನೆ. ಆದಷ್ಟು ಬೇಗ ಅದರ DPR ಮಾಡಿ
1225 ಕ್ರೋರ್ಸಿನ DPR ಮಾಡಿ ಈ ನಗರ ಪಾಲಿಕೆಗೆ ಶಾಶ್ವತವಾಗಿರ್ತಕ್ಕಂಥ ಡ್ರೈನೇಜ್ ವ್ಯವಸ್ಥೆಯನ್ನು ಎಲ್ಲರಿಗೆ ಕೊಟ್ಟು ಅಪ್ಗ್ರೇಡ್ ಮಾಡಿ ಅದರ ಮೂಲಕ ನಾವು ನಗರದ ಜನರ ಬಾಳಿನಲ್ಲಿ ಇಲ್ಲಿಯ ಅವರಿಗೆ ತೊಂದರೆಯನ್ನು ನಿವಾರಿಸುವಂಥ ಪ್ರಯತ್ನ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಮಾಜಿ ಕಾರ್ಪೊರೇಟರ್ಗಳಾದ ನವೀನ್ ಡಿಸೋಜಾ, ಲ್ಯಾನ್ಸೆಟ್ ಪಿಂಟೋ, ಡಿಕೆ ಅಶೋಕ್, ಪ್ರಕಾಶ್ ಸಾಲ್ಯಾನ್, ವಿನಯ್ ರಾಜ್, ಪ್ರೇಮ್ ಬಲ್ಲಾಳ್ಬಾಗ್, ಮಂಗಳೂರು ಮಹಾನಗರ ಪಾಲಿಕೆ ಇಂಜಿನಿಯರ್ ನಿತ್ಯಾನಂದ, ಮಂಜುನಾಥ್ ಚಿನ್ಮಯಿ, ಸೈದಾ, ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ವರುಣ್ ದೇವಾಡಿಗ, ಓಜ್ವಲ್ಡ್ ಬೆಂದೂರ್ವೆಲ್, ರಾಜೇಶ್ ವೆಂಗ್ರೆ, ಕಾಂಗ್ರೆಸ್ ಪಕ್ಷದ ನಾಯಕರುಗಳಾದ ಆಲಿಸ್ಟನ್ ಡಿಕುನ್ಹಾ, ಜಯ ಪೂಜಾರಿ, ಜಗದೀಶ್ ಕುಳ್ಳಾಲ್, ವಸಂತ್ ಬಿಜಯ್, ಗೌತಮ್ ಕಾಪಿಕಾಡ್, ಸುಧೀರ್ ಬಿಜಯ್, ಸಂತೋಷ್ ಬಿಜಯ್, ಕ್ಲೈಡ್ ಡಿಸೋಜಾ ಮೊದಲಾದವರು ಜೊತೆಗಿದ್ದರು.